ನಡೆದಾಡುವ ದೇವರು ಇಚ್ಛಾಮರಣಿ. ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಅವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಕಿರಿಯ ಶ್ರೀಗಳು ಬೇರೆ ನೊಂದುಕೊಂಡಿದ್ದಾರೆ ಅಂತ BS ಯಡಿಯೂರಪ್ಪ ಹೇಳಿದ್ದಾರೆ. ಶ್ರೀಗಳ ಆರೋಗ್ಯವನ್ನು ಇವತ್ತು ಬೆಳಗ್ಗೆ ವಿಚಾರಿಸಿದ BS ಯಡಿಯೂರಪ್ಪನವರು ಅಲ್ಲಿಯೇ ಇದ್ದಾರೆ. ಸದ್ಯಕ್ಕೆ ಶ್ರೀಮಠದಲ್ಲಿ ಕಿರಿಯ ಶ್ರೀಗಳ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫೋಟೋದಲ್ಲಿ ತಾವು ನೋಡ್ತಾ ಇದ್ದೀರಾ, ಕಿರಿಯ ಶ್ರೀಗಳ ಜೊತೆಯಲ್ಲಿ BS ಯಡಿಯೂರಪ್ಪ ಮಾತನಾಡ್ತಾ ಇರತಕ್ಕಂಥ ದೃಶ್ಯಾವಳಿಗಳು ಮತ್ತು ಯಡಿಯೂರಪ್ಪನವರು ಹೋಗಿ ಸಿದ್ಧಗಂಗಾ ಶ್ರೀಗಳನ್ನು ಭೇಟಿ ಮಾಡಿ ಬಂದಿರತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ ನಂತರ ಶ್ರೀಗಳು ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಮಾಹಿತಿ, ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಅವರ ಆರೋಗ್ಯ ಚೇತರಿಕೆಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಅಂತಂದ್ಬಿಟ್ಟು ಹೇಳಿದ್ದಾರೆ. ನಡೆದಾಡುವ ದೇವರು ಇಚ್ಛಾಮರಣಿ, ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಅವರ ಚೇತರಿಕೆಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಕಿರಿಯ ಶ್ರೀಗಳು ನೊಂದುಕೊಂಡಿದ್ದಾರೆ, ಅವರಿಗೆ ಸಮಾಧಾನವನ್ನು ಮಾಡಿದ್ದೀನಿ ಅಂತ BS ಯಡಿಯೂರಪ್ಪ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಕಿರಿಯ ಶ್ರೀಗಳ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಮಾಹಿತಿಯನ್ನು ಕೊಟ್ಟರು, ಇವತ್ತು ಸಾಯಂಕಾಲದ ತನಕ ನಾನು ಮಠದಲ್ಲೇ ಇರ್ತೀನಿ, ಸಾಯಂಕಾಲದಷ್ಟೊತ್ತಿಗೆ ಸುತ್ತೂರು ಶ್ರೀಗಳು ಕೂಡ ಬರ್ತಾರೆ, ಅವ್ರ ಜೊತೆ ನಾವು ಸಮಾಲೋಚನೆಯನ್ನು ಮಾಡಿ ಸಿದ್ಧಗಂಗಾ ಶ್ರೀಗಳಿಗೆ ಮುಂದಿನ ಚಿಕಿತ್ಸೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಕಿರಿಯ ಶ್ರೀಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ನಡೆದಾಡ ದೇವರು ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾವೀಗಾಗಲೇ ಪ್ರಧಾನಿಯವರಿಗೆ ಒತ್ತಾಯ ಮಾಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಒಟ್ಟಾಗಿ ಪ್ರಧಾನಿಯವರನ್ನ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ, ಅಗತ್ಯ ಇದ್ದರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಹೋಗಿ ಪ್ರಧಾನಿಯವರನ್ನು ಭೇಟಿ ಮಾಡಿ ನಮ್ಮೆಲ್ಲ ಸಂಸದಸ್ಯರು ಒಕ್ಕೂರಲಿನ ಈಗಾಗಲೇ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡಿ ಕರ್ನಾಟಕದ ಕೋಟ್ಯಾಂತರ ಜನರ ಅಪೇಕ್ಷೆ ಇದೆ, ಇದನ್ನು ಪೂರೈಸಬೇಕು ಅಂತ ವಿನಂತಿಯನ್ನು ಮಾಡಿ. ಆರೋಗ್ಯ ಸ್ಥಿತಿ ಹೇಗಿದೆ? ಆರೋಗ್ಯ ಸ್ಥಿತಿ ಹೇಳಿ ಸರ್. ಸಾಕು ಅದೇ ಸ್ಥಿತಿ ಇದೆಯಪ್ಪ. ಡಾಕ್ಟರ್ಸ್ ಏನೇನು ಎಫರ್ಟ್ಸ್ ಹಾಕೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಏಜ್ ನಲ್ಲಿ ಬಹಳ ಹೆಚ್ಚು ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ, ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಸೊ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅದೇ ಟ್ರೀಟ್ಮೆಂಟ್ ಇಲ್ಲಿ ಮುಂದುವರಿಸಿ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ. ಮಂಜುನಾಥ್, ಲೇಟೆಸ್ಟ್ ಅಪ್ಡೇಟ್ಸ್ ಏನ್ ಸಿಕ್ಕಿದೆ ಶ್ರೀಗಳ ಆರೋಗ್ಯದ ಬಗ್ಗೆ? ಅರವಿಂದ್, ಶ್ರೀಗಳ ಆರೋಗ್ಯ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಅಂದ್ರೆ ನಿನ್ನೆ ಮೊನ್ನೆ ಮತ್ತು ಇವತ್ತು 3 ದಿನ ಕೂಡ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಅಂದ್ರೆ ಸಹಜವಾಗಿ ಅವರಿಗೆ ಉಸಿರಾಟದ ಸಮಸ್ಯೆ ಇರುವಂತದ್ದು, ಮತ್ತೆ ಶ್ವಾಸಕೋಶದಲ್ಲಿ ಏನು ಈ ಸೋಂಕು ಇರುವುದು ಅದು ಕಡಿಮೆ ಆಗಿದೆ, ನಿಶಕ್ತಿ ಕಾಡ್ತಾ ಇರುವಂತದ್ದು. ಈ 2 ಪ್ರಮುಖ ಸಮಸ್ಯೆಗಳು ಶ್ರೀಗಳನ್ನ ಕಾಡ್ತಾ ಇರುವಂತದ್ದು. ಅಂದ್ರೆ ಮೊನ್ನೆಯಿಂದ ಇದು 3 ಏನು ಸ್ಟೇಟಸ್ ಒಂದೇ ರೀತಿಯಲ್ಲಿ ಇರುವಂತದ್ದು, ಉಸಿರಾಟದ ಸಮಸ್ಯೆ ಮತ್ತೆ ನಿಶಕ್ತಿ. ಹಾಗಾಗಿ ಈಗಾಗಲೇ ನಿಶಕ್ತಿಗೆ ಸಂಬಂಧಪಟ್ಟಂತ ಪ್ರೋಟೀನ್ ಅಂಶ ಹೆಚ್ಚಾಗುವಂತಹ ಎಲ್ಲ ರೀತಿಯ ಏನು ಔಷಧಿಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಉಸಿರಾಟಕ್ಕೂ ಕೂಡ ಏನು ವೆಂಟಿಲೇಟರ್ ಅಳವಡಿಕೆ ಮಾಡಲಾಗಿದೆ. ಆದ್ರೆ ಮಧ್ಯ ಮೇಲಿಂದ ಮೇಲೆ 1 ಗಂಟೆ ಕಾಲ ಸುಮಾರು ಸಹಜವಾಗಿ ಶ್ರೀಗಳು ಉಸಿರಾಡ್ತಾರೆ. ಆ ನಂತರ ಮತ್ತೆ ಸಮಸ್ಯೆ ಆರಂಭವಾದಾಗ ವೆಂಟಿಲೇಟರ್ ಹಾಕುವಂತ ಅವಶ್ಯಕತೆ ಇದೆ. ಜೊತೆಗೆ ವ್ಯವಹಾರ ಕೂಡ ಈಗ ಮಧ್ಯಾಹ್ನದ ವೇಳೆ ಕೂಡ 12 ಗಂಟೆ ಸುಮಾರಿಗೆ ವ್ಯವಹಾರ ಕೂಡ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಉಳಿದಂತೆ ಶ್ರೀಗಳು ಏನು ಕಣ್ಬಿಟ್ಟು ನೋಡುವುದು, ಉಸಿರಾಡುವುದು ಮತ್ತೆ ಕೈಕಾಲುಗಳ ಚಲನವಲನ ಕೂಡ ಇರುವಂತದ್ದು. ಅರವಿಂದ್, ಓಕೆ, ಇವಾಗ ಸಭೆಯಲ್ಲಿ ಕಿರಿಯ ಶ್ರೀಗಳ ಜೊತೆ ಒಂದು ಮಠದಲ್ಲಿ ಸಭೆ ನಡೀತಾ ಇದೆಯಾ? ಅದ್ರ ಬಗ್ಗೆ ಏನಾದರೂ ಔಟ್ಕಮ್? ಇಲ್ಲ, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತೆ ಹಾಲಿ ಗೃಹ ಸಚಿವರಾದಂತಹ MB ಪಾಟೀಲ್ ಕೂಡ ಶ್ರೀ ಮಠಕ್ಕೆ ಬಂದಿದ್ರು. ಇಬ್ರು ನಾಯಕರು ಕೂಡ ಕಿರಿಯ ಶ್ರೀಗಳ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಯಡಿಯೂರಪ್ಪನವರು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಹೊಸ ಮಠದ ಕಿರಿಯ ಶ್ರೀಗಳ ಕೊಠಡಿಯಲ್ಲಿ ಅರ್ಧ ಗಂಟೆಗಳ ಕಾಲ ಸಮಾಲೋಚನೆ ನಡೆಸಿದ್ದಾರೆ. ಅದರ ಜೊತೆಗೆ ಮಾಧ್ಯಮದ ಜೊತೆ ಮಾತನಾಡಿದಂತಹ ಯಡಿಯೂರಪ್ಪನವರು ಏನು ಶ್ರೀಗಳಿಗೆ ಈಗಾಗಲೇ ತುಂಬಾ ವಯಸ್ಸಾಗಿರೋದ್ರಿಂದ ಹೆಚ್ಚಿನ ಮೆಡಿಸಿನ್ ಕೊಟ್ಟರು ಕೂಡ ಅವರಿಗೆ ಅಡ್ಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಮೆಡಿಸಿನ್ ಕೊಡುವುದನ್ನು ಕೂಡ ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗಿದೆ ಅಂತ ತಿಳಿಸಿರುವಂತದ್ದು. ಅದರ ಜೊತೆಗೆ ಭಾರತ ರತ್ನ ಕೂಡ ಶ್ರೀಗಳಿಗೆ ಕೊಡಬೇಕು ಎನ್ನುವಂತ ಒತ್ತಾಯ ತುಂಬಾ ದಿನದಿಂದ ಇತ್ತು. ಹಾಗಾಗಿ ತಾವು ಈಗಲೂ ಕೂಡ ಒತ್ತಾಯ ಮಾಡ್ತೇವೆ. ಮತ್ತೆ ಇನ್ನೊಮ್ಮೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಯವರ ಜೊತೆ ಕೂಡ ಒತ್ತಾಯ ಮಾಡಿ ಭಾರತ ರತ್ನ ಕೊಡುವಂತ ಬಗ್ಗೆ ಮಾತುಕತೆ ನಡೆಸ್ತೀನಿ, ಒತ್ತಾಯ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಗೃಹ ಸಚಿವ MB ಪಾಟೀಲ್ ಕೂಡ ಬಂದಿರುವಂತದ್ದು. ಅವರು ಕೂಡ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ರೀತಿಯ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಇನ್ನೂ ಹೆಚ್ಚಿನ ಅಂದ್ರೆ ನುರಿತ ವೈದ್ಯರ ತಂಡಗಳನ್ನು ಕರೆದುಕೊಂಡು ಬಂದು ಶ್ರೀಗಳಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಕೊಡ್ತೀವಿ, ಹಾಗಾಗಿ ಪ್ರಸಾದಿಗಳ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ಒಂದು ಮಾತನ್ನು ಹೇಳಿರುವಂತದ್ದು. ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು
ಮಠಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಬರ್ತಾ ಇದೆ. ಒಂದು ರೀತಿ ಆತಂಕ ಇತ್ತು ಅವರಲ್ಲಿ. ಕೆಲವರೆಲ್ಲರೂ ಕೂಡ ಪಬ್ಲಿಕ್ ಟಿವಿ ಜೊತೆಯಲ್ಲಿ ಮಾತನಾಡಿದ್ದಾರೆ. ಶ್ರೀಗಳ ಆರೋಗ್ಯ ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸಿದ್ದಾರೆ. ನೋಡೋಣ ಬನ್ನಿ. ಏನ್ ಹಿಂದೂ ಸ್ವಾಮೀಜಿಯವರ ದರ್ಶನ ಮಾಡ್ಲೇಬೇಕಂತ ಹೇಳಿ ದಾವಣಗೆರೆಯಿಂದ ಸಾಕಷ್ಟೊಂದು ಮಹಿಳೆಯರು ಬಂದಿರತಕ್ಕಂಥದ್ದು. ಈಗ ಸ್ವಾಮೀಜಿಯವರ ದರ್ಶನ ಮಾಡಿಕೊಂಡು ಈಗ ತಾನೇ ಹೊರಗಡೆ ಬಂದಿರತಕ್ಕಂಥ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅವರು ದರ್ಶನ ಮಾಡಿದ ನಂತರ ಅವರ ಸ್ಥಿತಿ ಹೇಗಿದೆ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ನೀವು ಎಲ್ಲಿಂದ ಬಂದಿರೋದು ಮತ್ತೆ ಎಷ್ಟೊತ್ತಿಗೆ ದರ್ಶನ ಆಯಿತು ನಿಮ್ಗೆ? ನಾವು ದಾವಣಗೆರೆಯಿಂದ 3 ಗಂಟೆಗೆ ಬಿಟ್ಟಿದ್ವಿ. 3 ಗಂಟೆ ಬಿಟ್ಟು ಇಲ್ಲಿ 7:30 ಆಗಿತ್ತು. ಬಂದ ತಕ್ಷಣ ನಾವು ಸ್ವಾಮೀಜಿ ದರ್ಶನ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಹಂಗೆ ಓಡ್ತಾ ಹೋಗಿ ಲೈನಲ್ಲಿ ನಿಂತ್ಕೊಂಡು 1 ಅವರ್ ಅದು ಪರವಾಗಿಲ್ಲ ನಾವು ನಿಂತ್ಕೊಂಡೆ ನೋಡ್ಬೇಕಂತ ನೋಡಿದ್ವಿ. ತುಂಬಾನೇ ಖುಷಿ ಆಯಿತು. ಸ್ವಾಮಿಗಳು ಇನ್ನೂ ಸ್ವಲ್ಪ ದಿವಸ ಇರಲಿ ಅಂತ ನಮ್ಮ ಆಸೆ. ಆದರೆ ನಾವು ದೇವರನ್ನೇ ನೋಡಿದಂಗೆ ಅಷ್ಟು ಸಂತೋಷ ಆಯ್ತು ನಮಗೆ. ತುಂಬಾನೇ. ಇದು ನೀವು ಬಂದು ಮೊದಲನೇ ಸಲ ನೋಡಿರೋದು ಸ್ವಾಮೀಜಿನ ನೇರವಾಗಿ ಅಥವಾ ಹೇಗೆ? 2-3 ಸತಿ ದರ್ಶನ ಮಾಡಿದೀವಿ. ಆದ್ರೆ ಈ ತರ ಮಲಗಿರೋದನ್ನ ನೋಡಕ್ಕೆ ನಿಜ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಒಂದ್ಸರಿ ಕುಂತಿದ್ರು, ಆಶೀರ್ವಾದ ತಗೊಂಡಿದ್ವಿ. ಮತ್ತೆ ಅವ್ರ ಆಶೀರ್ವಾದ ಆ ತರ ಪಡ್ಕೊಂಡು ಈಗ ಅವ್ರು ಬೆಡ್ ಮೇಲೆ ಹಂಗ್ ಮಲ್ಕೊಂಡ್ರ ನೋಡಿ ಮನಸ್ಸಿಗೆ ನಿಜ ನೋವಾಗಿದೆ. ಇಲ್ಲೇ ವಾತಾವರಣನ ಏನೋ ಒಂಥರ ಅನಿಸ್ತಾ ಇದೆ. ಅವ್ರು ಇದ್ದಾಗಿರುತ್ತಲ್ಲ ಆ ಕಳೆ, ಅವರೆಲ್ಲ ಓಡಾಡ್ತಾ ಇರುವಾಗಿರುತ್ತಲ್ಲ ಆ ಕಳೆ ಇಲ್ಲ ಅನಿಸುತ್ತೆ. ಅವ್ರಿಗೆ ದೇವ್ರು ನಿಜವಾಗ್ಲೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನಮ್ಮ ಕರ್ನಾಟಕದಲ್ಲಿ ನಡೆದಾಡ ದೇವರು ಅಂತ ಪದ್ಮಭೂಷಣ ಪ್ರಶಸ್ತಿ ತಗೊಂಡಿದ್ದಾರೆ. ನಿಜ ಅವ್ರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಆಗಿ ಇನ್ನೂ ಬದುಕಬೇಕನ್ನೋದೇ ನಾವು ಆಸೆಯಿಂದ ಕೇಳ್ಕೊಳ್ತೀವಿ. ಮೇಲೆ ಹೋಗಿದ್ವಿ ಶಿವನ ಹತ್ರ, ಅದನ್ನೇ ಕೇಳಿದ್ವಿ. ನಿಜ ಅವ್ರಿಗೆ ದೇವರು ಇನ್ನೂ ಒಂದು ಸ್ವಲ್ಪ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ. ಇಂಥ ವಿದ್ಯಾಭ್ಯಾಸ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ. ಅದಕ್ಕೆ ಇದು ಭಾಳನೇ ಒಳ್ಳೆಯ ಜಾಗ ನಮ್ಮ ಕರ್ನಾಟಕದ. ಅದರ ತುಮಕೂರು ಎಲ್ಲರಿಗೂ ಹತ್ರ ಆಗೋವಂಥ ಜಾಗ. ಬಡ ಮಕ್ಕಳು, ಶ್ರೀಮಂತರು ಆ ಥರ ಯಾವುದು ಭಾವನೆಗಳೇ ಇಲ್ಲ. ಎಲ್ಲರಿಗೂ ಒಂದೇ ಸಮಾನವಾದ ವಿದ್ಯೆ, ಒಂದೇ ಸಮಾನವಾದ ಊಟ, ಎಲ್ಲ ಒಂದೇ ಥರ ಇದೆ ಇಲ್ಲಿ. ನಿಜವಾಗ್ಲೂ ಆ ತಾರತಮ್ಯನೇ ಇಲ್ಲ. ಇಲ್ಲಿ ಬಂದು ನೋಡ್ಬೇಕು. ಆತು ತುಂಬಾನೇ ಚೆನ್ನಾಗಿದೆ. ನಿಜ ಶ್ರೀಗಳು ಈ ತರ ನೋಡಕ್ಕೆ ನಮ್ಮ ಮನಸ್ಸಿಗೆ ನಿಜ ಬೇಜಾರಾಗ್ತಾ ಇದೆ. ಮೇಡಮ್ ಹೇಳಿ, ನೀವು ಎಷ್ಟನೇ ಸಲ ಸ್ವಾಮೀಜಿನ ನೋಡ್ತಾ ಇರ್ತಾರೆ ನೇರವಾಗಿ? ಜೊತೆಗೆ ಇನ್ನೊಂದೇನೋ ಸ್ವಾಮೀಜಿಯ ಆರೋಗ್ಯ ಈಗ ಪರಿಸ್ಥಿತಿ ಹೇಗಿದೆ ಈಗ ನೀವು ನೋಡಿ ದರ್ಶನ? ಈಗ ಇದೇ ಇದೆ, ಭಾಳ ಕ್ರಿಟಿಕಲ್ಲೇ ಇದೆ ಸ್ವಾಮೀಜಿಯವ್ರದ್ದು. ಇನ್ನೂ 4 ಕಾಲ ಬಾಳಿ ಬದುಕಬೇಕು. ಯಾಕಂದರೆ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಒಂದು ಪ್ರತಿಯೊಂದು ಒಂದು ಇಡೀ ಇಂಡಿಯಾಕ್ಕೆ ನಮ್ಮ ನೋವು ತರೋಂಥ ಇದು ಆಗಿದೆ ಸ್ವಾಮೀಜಿಯವರು ಈ ಥರ ಇರೋದಕ್ಕೆ. ಅದಕ್ಕೆ ನಡೆದಾಡುವ ದೇವರು ಇವರು. ಇವತ್ತು ಚೆನ್ನಾಗಿರ್ಬೇಕು ಅಂತಂದಲ್ಲ, ಎಲ್ಲರಿಗೂ ಒಂದೇ ಸಮಾನವಾದ ಇದು ಇದೆ ಇಲ್ಲಿ. ಎಲ್ಲ ಮಕ್ಕಳು ಜಾತಿ ಭೇದ ಇಲ್ಲದಂತ ಮಠ ಅಂದ್ರೆ ಈ ಸಿದ್ಧಗಂಗಾ ಮಠ ಅಂತಂದಲೇ ಹೇಳ್ಬಹುದು. ತುಮಕೂರು ಸಿದ್ಧಗಂಗಾ ಮಠ ಅಂದ್ರೆ ಸಾಕಷ್ಟೊಂದು ಪವಾಡಗಳು ನಡೆಯುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಾದ್ರೂ ಒಂದು ರೀತಿಯಾದಂತ ಪವಾಡಗಳು ನಡೆದಿದೆ ನಿಮ್ಮ ಮನೆಯಲ್ಲಿ ಸಿದ್ಧಗಂಗಾ ಶ್ರೀಗಳು? ನಾವು ಇವತ್ತು ಶಿವ ಪೂಜೆ ಮಾಡಿದ್ರೆ ಆ ರೂಪದಲ್ಲಿ ಶಿವನ್ ನೋಡ್ತೀವಿ. ಸ್ವಾಮಿಗಳನ್ನ ಪವಾಡ ಅಂದ್ರೆ ನಾವು ಲಿಂಗ ಪೂಜೆ ಮಾಡ್ದೇನೆ ನಾವು ಊಟನೇ ಮಾಡಲ್ಲ. ನಾವು ಅವ್ರ ಹತ್ರನೇ ಬಂದು ಇಲ್ಲಿ ಹಾಲ್ಟ್ ಆಗಿ ಶಿವಪೂಜೆ ಮಾಡಿ ಹೋಗಿರೋದು ಇನ್ನೂ ಕಣ್ಣಿಗೆ ಕಟ್ಟಿದಂಗಿದೆ. ಇವತ್ತು ನೋಡಿದ ತಕ್ಷಣ ಕಣ್ಣ ನೀರು ಬಂದ್ಬಿಡ್ತು. ಒಂದು ಹೇಳ್ಬೇಕಂತಂದ್ರೆ ಇವತ್ತು ನಾವು ಇಲ್ಲಿ ಬಂದಾಗ VIP ಗಳಿಗೆ ಒಂದೇನೆ ದರ್ಶನ ಇದೆ, ಬೇರೆ ಯಾರಿಗೂ ಇಲ್ಲ ಅಂತಂತಂದ್ರು. ಅದು ನಮಗೆಲ್ಲ ಆಯ್ತು ಅಂತಂತಂದ್ರೆ ದೊಡ್ಡ ಪುಣ್ಯನೇ ಅಂತ.